press the bell icon on the YouTube app and never miss another update. Hello students, in the last class we solved up to 10 exercise problems, right? So today we will continue that in part 14, sound, part 14. Another question. 11th one. When a sound is reflected from a distant object, an echo is produced. Let the distance between the reflecting surface and the source of sound production remains the same. Do you hear echo sound on a hotter day? Question ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಡಿಸ್ಟೆನ್ಸ್ ಒಂದು ಆಬ್ಜೆಕ್ಟ್ ಇದೆ, ರಿಫ್ಲೆಕ್ಟಿಂಗ್ ಸರ್ಫೇಸ್. ಸೇ there is a reflecting surface at some distance from the source of sound which is producing sound. So here we have source of sound, it produces sound. It comes, so reflection takes place, reflection of the takes place, reflection takes place and you will hear this is reflected sound, right? ಎಕೋ ಆಗಿ ಕೇಳಿಸುತ್ತೆ ಅಂತ ಹೇಳಿದ್ದಾರೆ. ಆ ಸೋರ್ಸ್ ಆಫ್ ಸೌಂಡ್ ನೀವೇ ಇರ್ಬೋದು ಅಥವಾ ಅದ್ರ ಪಕ್ಕ ನೀವು ನಿಂತ್ಕೊಂಡಿರ್ಬೋದು. ಇದ್ರ ಪಕ್ಕ ಸೋರ್ಸ್ ಆಫ್ ಸೌಂಡ್ ಪಕ್ಕ ನೀವು ನಿಂತಿರ್ಬೋದು, ಕೇಳಿಸ್ಕೊತಾ ಇರ್ಬೋದು ಎಕೋ ಅನ್ನು. ಅಲ್ಲಿ ಹೇಳ್ತಿದ್ರೆ ರಿಫ್ಲೆಕ್ಟಿಂಗ್ ಸರ್ಫೇಸ್ ಮೇಲೆ ಬಿದ್ದು ವಾಪಸ್ ಬಂದಾಗ ಎಕೋ ಥರ ಕೇಳಿಸುತ್ತಂತೆ. ಕೆನ್ ಯು ಅಬ್ಸರ್ವ್ ದಿ ಸೇಮ್ ಎಕೋ ಇನ್ ಎ ಹಾಟರ್ ಡೇ ಅಂತ ಕೇಳಿದ್ದಾರೆ. ಆನ್ ಎ ಹಾಟರ್ ಡೇ ಅಂತ ಕೇಳಿದ್ದಾರೆ. ಬೇಸಿಗೆಗಾಲದಲ್ಲಿ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಇದ್ದಾಗ ಡಿಸ್ಟೆನ್ಸ್ ಏನಾಗಿಲ್ಲದೆ ಆ ಸೋರ್ಸ್ ಆಫ್ ಸೌಂಡು ರಿಫ್ಲೆಕ್ಟಿಂಗ್ ಸರ್ಫೇಸ್ ಎಷ್ಟು ದೂರದಾಗಿದ್ದಾವೆ ಅಷ್ಟೇ ದೂರದಲ್ಲಿ ಬೇಸಿಗೆಗಾಲದಲ್ಲಿ ಅಥವಾ ಹಾಟರ್ ಡೇ ಅಂದ್ರೇನು ಟೆಂಪ್ರೇಚರ್ ಜಾಸ್ತಿ ಇದ್ದಾಗ ಅಂತ ಡಿಸ್ಟೆನ್ಸ್ ಎಷ್ಟಿದೆ ಅಷ್ಟೇ ಇರುತ್ತೆ. ಇದು ನಾರ್ಮಲ್ ಡೇ. ಯು ಅಬ್ಸರ್ವ್ಡ್ ಎಕೋ, ನಿಮಗೆ ಪ್ರತಿಧ್ವನಿ ಕೇಳಿಸಿತ್ತು. ಯು ಅಬ್ಸರ್ವ್ಡ್ ಎಕೋ, ಯು ಲಿಸನ್ಡ್ ದಟ್ ಎಕೋ. ಹಾಟರ್ ಡೇ ಆದಾಗ when the day is hotter the distance is same. ಎಲ್ಲಿದಾವೆ ಅಲ್ಲೇ ಇದಾವೆ ಅವು. it goes, it comes back, it goes, it comes back, distance remains same, distance remains same. ಇದು ಹಾಟರ್ ಡೇನಲ್ಲಿ ಸ್ವಲ್ಪ ಬಿಸಿ ಆಗಿದ್ದಾಗ ಟೆಂಪ್ರೇಚರ್ ಜಾಸ್ತಿ ಇದ್ದಾಗ, ಇದು ನಾರ್ಮಲ್ ಟೆಂಪ್ರೇಚರ್ ಇದ್ದಾಗ, ಇದು ಟೆಂಪ್ರೇಚರ್ ಜಾಸ್ತಿ ಇದ್ದಾಗ. ಇದು ರಿಫ್ಲೆಕ್ಟೆಡ್ ಸೌಂಡು. ಇಲ್ಲಿ ನಿಮಗೆ ಎಕೋ ಕೇಳಿಸುತ್ತಾ ಅಂತ ಕೇಳಿದ್ದಾರೆ. ಎಕೋ ಕೇಳಿಸುತ್ತಾ ಅಥವಾ ಇಲ್ವಾ ಅಂತ ಕೇಳಿದ್ರೆ ಇಲ್ಲಿ ಕೇಳಿಸುತ್ತೆ, ಅಲ್ಲಿ ಕೇಳಿಸುತ್ತೆ, ಪ್ರತಿಧ್ವನಿ ಕೇಳಿಸುತ್ತೆ ನಾರ್ಮಲ್ ಡೇಯಲ್ಲಿ. ಹಾಟರ್ ಡೇಯಲ್ಲಿ ಎಕೋ ಕೇಳಿಸುತ್ತಾ ಇಲ್ವಾ ಅಂತ ಕೇಳಿದ್ದಾರೆ. ರಿಫ್ಲೆಕ್ಟಿಂಗ್ ಸರ್ಫೇಸ್ ಅಂಡರ್ಸ್ಟುಡ್. ಕೇಳಿಸುತ್ತಾ ಕೇಳಿಸಲ್ವಾ ನಿಮಗೇನಿಸುತ್ತೆ ನೋಡಿ. ಸಪೋಸ್ ಡಿಸ್ಟೆನ್ಸ್ ಇಸ್ ಡಿ ಇಯರ್, ಟೈಮ್ ಫಾರ್ ದಿ ಎಕೋ ಟು ಬಿ ಅಬ್ಸರ್ವ್ಡ್, ಅಂದರೆ ಎಕೋ ಕೇಳಿಸ್ಲಿಕ್ಕೆ to be observed, for the echo to be observed, time of the total time taken by that sound wave to go and to come back should be should be more than or should be equal to 0.1 second. ಎಷ್ಟು time should be equals to, at least it should be equal to or more than 0.1 second.
0.1 ಸೆಕೆಂಡ್ ಅಥವಾ ಅದಕ್ಕಿಂತ ಜಾಸ್ತಿ ಇರಬೇಕದು, ಹಿಂಗೆ ಹೋಗಿ ಹಿಂಗೆ ಬರಲಿಕ್ಕೆ 0.1 ಮಿನಿಮಮ್ 0.1 ಸೆಕೆಂಡ್ ತೊಗೋಬೇಕಲ್ಲ, ಅದಕ್ಕಿಂತ ಜಾಸ್ತಿ ತೊಗೋಬೇಕು. ಬೇಗ ಬಂದನಪ್ಪ ಅಂದರೆ ಸೌಂಡ್ ರಿಫ್ಲೆಕ್ಟ್ ಆಗಿ ನಮಗೆ ಎಕೋ ಕೇಳಿಸಲ್ಲ. ವಿ ಕಾಂಟ್ ಅಬ್ಸರ್ವ್ ದಿ ಎಕೋ, ವಿ ಕಾಂಟ್ ಲಿಸನ್ ಟು ಎಕೋ. ಇಲ್ಲಿ ಎಕೋ ಕೇಳಿಸಿದೆ ಅಂತ ಅರ್ಥ ಏನು? ಟೈಮ್ ಟೇಕನ್ ಇನ್ ದಿಸ್ ಕೇಸ್, ಟೈಮ್ ಇನ್ ದಿಸ್ ಕೇಸ್ ಈಸ್ ಇಟ್ ಈಸ್ ಲೆಸ್, ಇಟ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0.1 ಸೆಕೆಂಡ್. ಬೇಕಾಗಿರೋ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದೆ ಈ ದಿನ. ಇನ್ ದಟ್ ಡೇ, ಆನ್ ದಟ್ ಡೇ, ದ ಟೈಮ್ ಟೇಕನ್ ಬೈ ದಟ್ ಸೌಂಡ್ ವೇವ್ ಟು ಗೋ ಅಂಡ್ ಕಮ್ ಬ್ಯಾಕ್ ವಾಸ್ ಅಟ್ ಲೀಸ್ಟ್ 0.1 ಸೆಕೆಂಡ್ ಆರ್ ಮೋರ್ ದೆನ್ ದಟ್ ಒನ್. ಅದು ಅಷ್ಟಿರ್ಬೇಕಿಲ್ಲ, ಅದಕ್ಕೆ ಜಾಸ್ತಿ ಇತ್ತು, ಹಾಗಾಗಿ ಎಕೋ ಕೇಳಿಸಿದೆ. ಇಲ್ಲಿ ಹಾಟರ್ ಡೇ ಏನಾಗುತ್ತೆ ನೋಡಿ. ಡ್ಯೂರಿಂಗ್ ದಿ ಹಾಟರ್ ಡೇ ಟೆಂಪರೇಚರ್ ಈಸ್ ಹಿಯರ್ ಇನ್ ದಿಸ್ ಕೇಸ್ ಟೆಂಪರೇಚರ್ will be little more, will be more than normal day, will be more than normal day. ಇಲ್ಲಿಗಿಂತ ಟೆಂಪರೇಚರ್ ಸ್ವಲ್ಪ ಜಾಸ್ತಿ ಇರುತ್ತೆ. ಯಾಕೆ ಹೇಳಿ? ಹಾಟರ್ ಡೇ ಅಂತ ಅವ್ರು ಹೇಳಿದ್ದಾರೆ. ದ ಡೇ ವಾಸ್ ಹಾಟರ್ ಡೇ ಅಂದರೆ ಬಿಸಿ ಜಾಸ್ತಿ ಇತ್ತು, ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಇತ್ತು ಅಂತ ಅರ್ಥ. ಟೆಂಪರೇಚರ್ ಅಲ್ಲಿಗಿಂತ ಇಲ್ಲಿಗಿಂತ ಇಲ್ಲಿ ಜಾಸ್ತಿ ಇದೆ ಅಂದರೆ ವಿಚ್ ಮೀನ್ಸ್ ದಟ್ ಸ್ಪೀಡ್ ಆಫ್ ಸೌಂಡ್ ಇನ್ ದಿಸ್ ಕೇಸ್ ಇನ್ or on hotter day is more than normal day, is more than that normal day. ಆ ದಿನಕ್ಕಿಂತ ಇಲ್ಲಿ ಸ್ಪೀಡ್ ಜಾಸ್ತಿ ಇರುತ್ತೆ ಸೌಂಡ್ ಎಂದು. ಯಾಕೆ? ಟೆಂಪರೇಚರ್ ಜಾಸ್ತಿ ಐತೆ. ಸ್ಪೀಡ್ ಆಫ್ ಸೌಂಡ್ ಪ್ರಪೋರ್ಷನ್ಸ್ ಟು ದಿ ಟೆಂಪರೇಚರ್ ಡೈರೆಕ್ಟ್ಲಿ, ಸ್ಪೀಡ್ ಪ್ರಪೋರ್ಷನಲ್ ಟು ಟೆಂಪರೇಚರ್ ಡೈರೆಕ್ಟ್ಲಿ. It varies directly with temperature. As the temperature increases, speed of the sound increases. ಹೇಳಿದ್ದೆ ನಾನು ನಿಮಗೆ, ಹೌದಾ? ಹಾಗಾಗಿ 0 ಡಿಗ್ರಿ ಇದ್ದಾಗ ಏರ್ ಮೀಡಿಯಮಲ್ಲಿ 330 ಇರುತ್ತೆ, 22 ಆದರೆ 344 ಆಗುತ್ತೆ, 25 ಆದರೆ 346 ಇರುತ್ತೆ. ಟೆಂಪರೇಚರ್ ಜಾಸ್ತಿ ಆದರೆ ಸ್ಪೀಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ ಹಾಟರ್ ಡೇಯಲ್ಲಿ ಟೆಂಪರೇಚರ್ ಜಾಸ್ತಿ ಇರುತ್ತೆ ಯಾರಿಗಿಂತ ನಾರ್ಮಲ್ ಡೇ ಕಂಪೇರ್ ಮಾಡಿದರೆ. ಇಲ್ಲಿ ಟೆಂಪರೇಚರ್ ಜಾಸ್ತಿ ಇರುತ್ತೆ ಅಂದರೆ ಏನರ್ಥ? ಇಲ್ಲಿ ಸ್ಪೀಡ್ ಜಾಸ್ತಿ ಇದೆ ಅಂತ ಅರ್ಥ. ಸ್ಪೀಡ್ ಆಫ್ ಸೌಂಡ್ ಜಾಸ್ತಿ ಇದೆ. ಡಿಸ್ಟೆನ್ಸ್ ಎಷ್ಟಿದೆ? ಸೇಮ್ ಇದೆ. ಡಿಸ್ಟೆನ್ಸ್ ಸೇಮ್ ಇದೆ. ಅಲ್ಲಿ ಎಷ್ಟಿದೆ, ಇಲ್ಲಿ ಅಷ್ಟಿದೆ. ಈಗ ಡಿಸ್ಟೆನ್ಸ್ ರಿಮೈನ್ಸ್ ಸೇಮ್ ಇನ್ ಬೋತ್ ಕೇಸಸ್. ಬರಿಬೇಕಿಲ್ಲ ನೀವು. ಇಯರ್ ಡಿಸ್ಟೆನ್ಸ್ ರಿಮೈನ್ಸ್ ಸೇಮ್ ಆನ್ ಬೋತ್ ಡೇಸ್. Only thing that varies is speed varies. Speed of the sound varies. ಇಲ್ಲಿಗೆ ಡಿಫರ್ ಆಗುತ್ತೆ, ಇಲ್ಲಿ ಜಾಸ್ತಿ ಇರುತ್ತೆ. ಡಿಸ್ಟೆನ್ಸ್ ಬಿಟ್ವೀನ್ ದಿ ಸೋರ್ಸ್ ಅಂಡ್ ಸರ್ಫೇಸ್ ಈಸ್ ಸೇಮ್, ಡಿ. ಈಗ ನೋಡಿ, ಟೈಮ್ ಟೇಕನ್ ಬೈ ದಟ್ ಸೌಂಡ್ ಇಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಈಗ 2D ವಿ ಟೇಕ್ ಇಟ್ ಆಸ್ 2D. ಯಾಕೆ ಹೇಳಿ? ಕಂಪ್ಲೀಟಾಗಿ ಹಿಂಗೋಗಿ ಬರಲಿಕ್ಕೆ ಟೈಮ್ ತೊಗೊಂಡ್ರೆ ಸೊ 2D ಡಿಸ್ಟೆನ್ಸನ್ನು ಕವರ್ ಮಾಡುತ್ತೆ. ಅದ್ರ ಸ್ಪೀಡನ್ನು ಡಿವೈಡಿಂದ ಮಾಡಿದರೆ ಟೈಮ್ ಬರುತ್ತೆ. ಟೈಮ್ ಟೇಕನ್ ಬೈ ದಟ್ ಸೌಂಡ್ ವೇವ್ ಇನ್ ದಿಸ್ ಕೇಸ್ ಅಂಡ್ ಇನ್ ದಿಸ್ ಕೇಸ್. ಹಿಯರ್ ಟೈಮ್ ಟೇಕನ್ ಇನ್ ಕೇಸ್ ಆಫ್ ನಾರ್ಮಲ್ ಡೇ ಲೆಟ್ ಇಟ್ ಬಿ Tn. Vn is the speed of the sound in normal day. Time taken by the sound wave in hotter day let it be Th. The same distance, speed of the sound on hotter day let it be Vh. ಯಾವ್ದು ಜಾಸ್ತಿ ಇರುತ್ತೆ? ಇಲ್ಲಿ Vn ಕಮ್ಮಿ ಇರುತ್ತೆ, Vh ಜಾಸ್ತಿ ಇರುತ್ತೆ. Here Vh speed of sound in hotter day is more than speed of sound on normal day. Speed of sound on hotter day is more than the speed of sound on normal day. ಜಾಸ್ತಿ ಇರುತ್ತೆ. ನೋಡಿ, ಇದು ಜಾಸ್ತಿ ಆದರೆ ಡಿನೋಮಿನೇಟರ್ ಜಾಸ್ತಿ ಆದರೆ ಇದೇನಾಗುತ್ತೆ? ಕಮ್ಮಿ ಆಗುತ್ತೆ. ಇದು ಕಮ್ಮಿ ಇದ್ರೆ ಇದೇನಾಗುತ್ತೆ? ಜಾಸ್ತಿ ಇರುತ್ತೆ. Compared to Vn, Vh is more, which means that Th becomes less. Therefore, ಏನು ಬರಬೇಕಿಲ್ಲಿ? ಟೈಮ್ ಟೇಕನ್ ಬೈ ದಿ ಸೌಂಡ್ ವೇವ್ ಟು ಟ್ರಾವೆಲ್ ದ ಸೇಮ್ ಡಿಸ್ಟೆನ್ಸ್ ಆನ್ ಹಾಟರ್ ಡೇ. ಅರ್ಥ ಮಾಡ್ಕೋಬೇಕು. Th ಅಂದ್ರೇನು? ಟೈಮ್ ಟೇಕನ್ ಬೈ ದ ಸೌಂಡ್ ವೇವ್ ಟು ಟ್ರಾವೆಲ್ ದ ಸೇಮ್ ಡಿಸ್ಟೆನ್ಸ್ ಆನ್ ಹಾಟರ್ ಡೇ ವಿಲ್ ಬಿ ಮೋರ್ ದ್ಯಾನ್ ದಿ ಟೈಮ್ ಟೇಕನ್ ಬೈ ದ ಸೇಮ್ ಸೌಂಡ್ ವೇವ್ ಆನ್ ನಾರ್ಮಲ್ ಡೇ. ಇಲ್ಲಿ ತಗೊಳ್ತಕ್ಕಂಥ ಟೈಮು ಹಿಂಗೆ ಬರಲಿಕ್ಕೆ ಇಲ್ಲಿ ತಗೊಳ್ತಕ್ಕ ಟೈಮಿಗೆ ಡಿಫರೆನ್ಸ್ ಇದೆ. ಇಲ್ಲಿ ಜಾಸ್ತಿ ಟೈಮ್ ತಗೊಳುತ್ತೆ ಸರಿ, ಇಲ್ಲಿ ಕಮ್ಮಿ ಟೈಮ್ ತಗೊಳುತ್ತೆ. ಇಟ್ ಈಸ್, ನಾವು ಉಲ್ಟಾ ಹೇಳಿದಲ್ವಾ? ಸೊ ಟೈಮ್ ಟೇಕನ್ ಬೈ ದಿ ಸೌಂಡ್ ವೇವ್ ಟು ಟ್ರಾವೆಲ್ ದ ಡಿಸ್ಟೆನ್ಸ್ ಆನ್ ಹಾಟರ್ ಡೇ ಈಸ್ ಲೆಸ್
ಕಂಪೇರ್ ಟು ದಿ ಟೈಮ್ ಟೇಕನ್ ಆನ್ ನಾರ್ಮಲ್ ಡೇ. ಸೊ ಇಲ್ಲಿ ತೊಗೊಳ್ತಕ್ಕಂಥ ಟೈಮ್ಗಿಂತ ಇಲ್ಲಿ ಕಡಿಮೆ ತೊಗೊಳುತ್ತೆ, ಇಲ್ಲಿ ಕಡಿಮೆ ತೊಗೊಳುತ್ತೆ. ಯಾಕೆ? ಸ್ಪೀಡ್ ಜಾಸ್ತಿ ಇರುತ್ತೆ. ಇಬ್ಬರು ಒಂದೇ ದೂರ ಓಡಬೇಕು. ನಾನು 30 ಸ್ಪೀಡ್ ಹೊಂಟೀನಿ, ನೀನು 20 ಹೊಂಟಿ, ಯಾರು ಫಸ್ಟ್ ಬಿಡ್ತಾರೆ? ನಾನು ಫಸ್ಟ್ ಬಿಡ್ತೀನಿ. ಅಲ್ಲಿ ಆಗಿದ್ದಿದೆ. ಇಲ್ಲಿ ಜಾಸ್ತಿ ಸ್ಪೀಡ್ ಇದೆ, ಹಾಗಾಗಿ ಇಲ್ಲೋಗಿ ಹಿಂಗೆ ಬರಲಿಕ್ಕೆ ಬೇಗ ಬಂದ್ಬಿಡುತ್ತೆ. ಇಟ್ ಕಮ್ಸ್ ಫಾಸ್ಟ್ ದ್ಯಾನ್ ಹಿಯರ್. ಇಲ್ಲಿಗಿಂತ ಇಲ್ಲಿ ಭಾಳ ಬೇಗ ಬರುತ್ತೆ, ಅಂದರೆ ಟೈಮನ್ನ ಕಡಿಮೆ ತೊಗೊಳುತ್ತೆ. ಟೈಮ್ ಟೇಕನ್ ಬೈ ದಟ್ ಬಾಡಿ ಈಸ್ ಲೆಸ್ ದ್ಯಾನ್ ದೇರ್, ಅಲ್ಲಿಗಿಂತ ಕಡಿಮೆ ಆಗುತ್ತೆ. ಅಂದರೆ ಅರ್ಥ ಟಿ ಎಚ್ ವಿಲ್ ಬಿಕಮ್ ಲೆಸ್ ದ್ಯಾನ್ 0.1 ಸೆಕೆಂಡ್ ಅಂತ ಅರ್ಥ. ಟಿ ಎಚ್ ವಿಲ್ ಬಿಕಮ್ ಲೆಸ್ ದ್ಯಾನ್ 0.1 ಸೆಕೆಂಡ್. ಅಲ್ಲಿ ಎಕೋ ಆಗಿದೆ. ಯಾಕಾಗಿದೆ? ಅಲ್ಲಿ ತೊಗೊಂಡಿರ್ತಕ್ಕಂಥ ಟೈಮು 0.1 ಸೆಕೆಂಡ್ ಅಥವಾ ಅದಕ್ಕಿಂತ ಜಾಸ್ತಿ ಇತ್ತು. ಮಿನಿಮಮ್ 0.1 ಸೆಕೆಂಡ್ ಇತ್ತಲ್ಲಿ. ಆ ಟೈಮಿಗಿಂತ ಈ ಟೈಮ್ ಕಡಿಮೆ ಇದೆ ಅಂದರೆ ಟಿ ಎಚ್ ಬಿಕಮ್ಸ್ ಲೆಸ್ ದ್ಯಾನ್ 0.1 ಸೆಕೆಂಡ್. ಸೊ ಟೈಮ್ ಟೇಕನ್ ಬೈ ದ ಸೌಂಡ್ ವೇವ್ ಇನ್ ದಿಸ್ ಕೇಸ್ ಬಿಕಮ್ಸ್ ಲೆಸ್ ದ್ಯಾನ್ 0.1 ಸೆಕೆಂಡ್. ದೇರ್ಫೋರ್ ವಿ ಕೆನಾಟ್ ಹಿಯರ್ ಎಕೋ. ಎಕೋ ನಮಗೆ ಕೇಳಿಸಲ್ಲ ಇಲ್ಲಿ. ಯಾಕೆ? ಟೈಮು 0.1 ಸೆಕೆಂಡ್ಗಿಂತ ಕಡಿಮೆ ಆಗ್ಬಿಡುತ್ತೆ ಇನ್ ದ ಸೆಕೆಂಡ್ ಕೇಸ್ ಆನ್ ಆಲ್ಟರ್ ಡೇ ಅಲ್ಲಿ. ಹಾಗಾಗಿ ವಿ ಕೆನಾಟ್ ಹಿಯರ್ ಎಕೋ. ಇದು ಒಂಥರ ಏನದು ಟ್ರಿಕಿ ಕ್ವಶನ್ನು. ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂತ ಚೆಕ್ ಮಾಡಿದ್ದಾರೆ ಅಷ್ಟೆ. ಅರ್ಥ ಆಯ್ತಲ್ವಾ? ಡಿಸ್ಟೆನ್ಸ್ ಒಂದೇ. ಸ್ಪೀಡ್ ಕಮ್ಮಿ, ಸ್ಪೀಡ್ ಜಾಸ್ತಿ. ಯಾಕೆ? ಹಾಟರ್ ಡೇ. ಯಾಕೆ? ಟೆಂಪ್ರೇಚರ್ ಜಾಸ್ತಿ, ಸ್ಪೀಡ್ ಜಾಸ್ತಿ. ಇಲ್ಲಿ ತೊಗೊಳ್ತಕ್ಕಂಥ ಟೈಮಿಗಿಂತ ಇಲ್ಲಿ ಏನಾಗುತ್ತೆ? ಟೈಮು ಜಾಸ್ತಿ ಇರುತ್ತೆ. ಸರಿ, ಕಮ್ಮಿ ಇರುತ್ತೆ. ಇಲ್ಲಿ ಕಮ್ಮಿ ತೊಗೊಳುತ್ತೆ ಟೈಮು, ಅಲ್ಲಿ ಜಾಸ್ತಿ ತೊಗೊಳುತ್ತೆ. ಸೊ ಟಿ ಎನ್ ಟಿ ಎಚ್ ಯಾರು ಜಾಸ್ತಿ? ಟಿ ಎನ್ ಜಾಸ್ತಿ. ಇಫ್ ಟಿ ಎನ್ ಈಸ್ 0.1 ಸೆಕೆಂಡ್. ಯಾಕೆ 0.1 ಸೆಕೆಂಡು? ಅಲ್ಲಿ ಎಕೋ ಕೇಳಿಸಿದೆ ಅಥವಾ ಅದಕ್ಕೆ ಜಾಸ್ತಿ ಇದೆ, 0.1ಗಿಂತ ಜಾಸ್ತಿ ಇದೆ. ಟಿ ಎಚ್ ಬಿಕಮ್ಸ್ ಲೆಸ್ ದ್ಯಾನ್ 0.1 ಸೆಕೆಂಡ್. ಯಾಕೆ ಲೆಸ್ ದ್ಯಾನ್ ಆಗಬೇಕು? ಬಿಕಾಸ್ ಟಿ ಎಚ್ ಶುಡ್ ಬಿ ಲೆಸ್ ದ್ಯಾನ್ ಟಿ ಎನ್. ಯಾಕೆ? ಸ್ಪೀಡ್ ಜಾಸ್ತಿ ಇದೆ. ಸ್ಪೀಡ್ ಜಾಸ್ತಿಯಿಂದ ಬಂದರೆ, ಜೋರಾಗಿ ಬಂದರೆ ಬೇಗ ಮುಟ್ಟುತ್ತೆ. ಬೇಗ ಮುಟ್ಟಿದ್ರೆ ಈ ಟೈಮ್ ಇದಕ್ಕಿಂತ ಕಡಿಮೆ ಇರುತ್ತೆ. ಕಮ್ಮಿ ಇರುತ್ತೆ ಅಂದರೆ 0.1ಗಿಂತ ಕಡಿಮೆ ಇರುತ್ತೆ, ಲೆಸ್ ದ್ಯಾನ್ ಇರುತ್ತೆ. ಲೆಸ್ ದ್ಯಾನ್ ಇದ್ರೆ ಏನರ್ಥ? ಎಕೋ ಕೇಳಿಸಲ್ಲ ಅಂತ ಅರ್ಥ. ಎಕೋ ಕೇಳಿಸಲ್ಲ ಅಂತ. ಟ್ರಿಕಿ ಕ್ವಶನ್. 12th one. Give two practical applications of reflection of sound waves ಅಂತ ಕೇಳಿದ್ದಾರೆ. ಏನು ಬರೀತೀರಿ? ಸಿನಿಮಾ ಹಾಲ್, ರೈಟ್? ಇನ್ ಸಿನಿಮಾ ಹಾಲ್ ದ ರೂಫ್ ವಿಲ್ ಬಿ ಕರ್ವ್ಡ್ so that sound from the source reflects from the roof and reaches all corners of the cinema hall. ಒಂದೇದು. In stethoscope, reflection of sound happens so that a doctor can hear the sound of the internal organs, sound produced by internal organs such as heart and lungs. ನಿಮ್ಗೆ ಹೇಳಿದ್ದೆ ನಾನು ಯೂಸಸ್ ಆಫ್ ಅಪ್ಲಿಕೇಶನ್ಸ್ ಆಫ್ ಯೂಸಸ್ ಆಫ್ ಮಲ್ಟಿಪಲ್ ರಿಫ್ಲೆಕ್ಷನ್ ಆಫ್ ಸೌಂಡ್ ಅಂತ ಹೇಳುವಾಗ ಹೇಳಿದ್ದೀನಿ, ರೈಟ್? ಅದನ್ನೇ ಇಲ್ಲಿ ಒಂದೆರಡು ಬರೆದ್ರಾಯ್ತು. ಒಂದು ಸಿನಿಮಾ ಹಾಲು. ಇಷ್ಟೇ ಬರೆಯಂಗಿಲ್ಲ ಮತ್ತು ನೀವು ಸಿನಿಮಾ ಹಾಲ್ ಅಂತಂದು. ನಾನು ನಿಮ್ಗೆ ಹೇಳ್ಬೇಕಾದ್ರೆ ಅಷ್ಟು ಬರೀತಿದ್ದೀನಿ ಅಷ್ಟೇ. ಸ್ಟೆಥಸ್ಕೋಪು, ರೈಟ್? ಸಿನಿಮಾ ಹಾಲು, ಸ್ಟೆಥಸ್ಕೋಪು. ಇನ್ನಾವಿದ್ದಾವೆ? ದೋಸ್ ವಾಟ್ಸ್ ದಟ್? ಮೆಗಾಫೋನು, ಹಾರ್ನು, ಟ್ರಂಫೆಟ್ಸು, ಶನಾಯ್ಸ್. ಈ ಮೂರನ್ನು ನಾನು ಪಾಯಿಂಟನ್ನು ಹೇಳಿದ್ದೆ ಪಾಠ ಮಾಡುವಾಗ. ಸೊ ಅವನ್ನ ರಿಕಾಲ್ ಮಾಡ್ಕೊಳ್ಳಿ. ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ, ಅದನ್ನ ಓದ್ಕೊಂಡ್ರೆ ಆಯ್ತು. ಮತ್ತೊಂದು ಸರಿ ಹೇಳೋ ಅವಶ್ಯಕತೆ ಇಲ್ಲ, ಪದೇ ಪದೇ ಹೇಳಬಾರ್ದು. 13. A stone is dropped from top of a tower 500 meter high into a pond of water at the base of the tower. When is the splash heard at the top? Given g is equals to 10 meter per second square and speed of the sound is equals to 340 meter per second. ಎಷ್ಟು ಚೆನ್ನಾಗಿದೆ ನೋಡಿ ಕ್ವಶನ್. 14. ಸರ್ 13 ಅಲ್ವಾ? 30. A stone is dropped from the top of a tower. ಇಲ್ಲೊಂದು ಟವರ್ ಇದೆ. ಓಕೆ, ಡ್ರಾಪ್ ಅಂದರೆ ಅಲ್ಲಿ ಯಾರೊಬ್ಬ ವ್ಯಕ್ತಿ ಒಂದು ಕಲ್ಲನ್ನು ಡ್ರಾಪ್ ಮಾಡ್ತಾನೆ. ಈ ಬುಡದಲ್ಲೇ, ಈ ಬಿಲ್ಡಿಂಗ್, ಆ ಟವರ್ನ ಬುಡದಲ್ಲಿ ಒಂದು ಪಾಂಡ್ ಇದೆ, ಒಂದು ಕೆರೆ ಇದೆ, ಒಂದು ನೀರಿನ ಒಂದು ಸಂಗ್ರಹ ಕೆರೆ ಇದೆ, ಸಣ್ಣದೊಂದು ಪಾಂಡ್ ಇದೆ ಇಲ್ಲಿ. ಸೊ ಇಲ್ಲಿ ಪಾಂಡ್ ಇದೆ, ಇದೆಲ್ಲ ನೆಲ, ಇದು ಪಾಂಡ್.
ಎಷ್ಟು 500 ಮೀಟ್ರು ಎತ್ತರ ಇದೆ ಆ ಟವರ್, ಅರ್ಧ ಕಿಲೋಮೀಟರ್ ಇದೆ ಅಂತ ನೋಡಿ, 500 ಮೀಟರ್. ಇಂಟು ಎ ಪಾಂಡ್ ಆಫ್ ವಾಟರ್ ಅಟ್ ದ ಬೇಸ್ ಆಫ್ ದಿ ಟವರ್, ಕೆಳಗಿದೆ ಬೇಸ್ ಹತ್ರ ಪಾಂಡು. ವೆನ್ ಈಸ್ ದ ಸ್ಪ್ಲಾಶ್ ಹರ್ಡ್, ಸ್ಪ್ಲಾಶ್ ಅಂದ್ರೆ ಏನು, ನೀರು ಬಿದ್ದಾಗ ಕಲ್ಲನ್ನು ಎಸಿರಿ ಟಪ್ ಅಂತ ಒಂದು ಸೌಂಡ್ ಕೇಳುತ್ತೆ ನೋಡಿ, ಸ್ಪ್ಲಾಶ್, ಸ್ಪ್ಲಾಶ್ ಆಫ್ ದಿ ದಟ್ ಸ್ಟೋನ್, ಸ್ಪ್ಲಾಶ್ ಹರ್ಡ್ ಅಟ್ ದ ಟಾಪ್. ಈ ಕಲ್ಲು ಕೆಳಗೆ ಬಿದ್ದಾಗ, ಇಲ್ಲಿ ಬಿದ್ದಾಗ ಏನಾಗುತ್ತೆ, ಒಂದು ಶಬ್ದ ಬರುತ್ತೆ ನೋಡಿ, ಟಪ್ ಅಂತ ಒಂದು ಶಬ್ದ ಬರುತ್ತೆ ನೋಡಿ, ಅದನ್ನ ಸ್ಪ್ಲಾಶ್ ಅಂತಾರೆ. ಆ ಶಬ್ದ ಮೇಲೆ ನಿಂತವನಿಗೆ ಯಾವಾಗ ಕೇಳಿಸುತ್ತೆ, ಎಷ್ಟು ಟೈಮ್ ಆದ್ಮೇಲೆ ಕೇಳಿಸುತ್ತೆ ಅಂತ ಹೇಳಿದ್ದಾರೆ. ಅವ ಬಿಟ್ಟ, ಡ್ರಾಪ್ ಮಾಡಿದ. ಸೊ ಡ್ರಾಪ್ ಮಾಡಿದ ತಕ್ಷಣ ನೋಡ್ಕೊಂತ ಟೈಮ್ ಎಷ್ಟಾಗಿತ್ತು ಅಂತಂದು, ಅದು ಬಿದ್ದು ಮೇಲೆ ಶಬ್ದ ಬರುತ್ತೆ, ಆ ಶಬ್ದ ಕೇಳಿಸ್ಲಿಕ್ಕೆ ಎಷ್ಟು ಟೈಮ್ ಬೇಕು ಅಂತ ಕೇಳಿದ ನಾವು. ಅವನಿಗೆ ಆ ಸ್ಪ್ಲಾಶ್ ಸೌಂಡ್ ಕೇಳಿಸ್ಲಿಕ್ಕೆ ಎಷ್ಟು ಟೈಮ್ ಬೇಕು ಅಂತ ಕೇಳಿದ್ದಾರೆ. ಕ್ವಶನ್ ಅರ್ಥ ಮಾಡ್ಕೋಬೇಕಿಲ್ಲಿ. ದಟ್ ಸ್ಟೋನ್ ಈಸ್ ಟ್ರಾವೆಲಿಂಗ್ ಡೌನ್, ಇಟ್ ಫಾಲ್ಸ್ ಆನ್ ದಿ ಪಾಂಡ್, ಆನ್ ದ ಪಾಂಡ್ ವಾಟರ್, ಇಟ್ ಕ್ರಿಯೇಟ್ಸ್ ಎ ಸ್ಪ್ಲಾಶ್ ಸೌಂಡ್, ಟಪ್ ಅಂತ ಒಂದು ಸೌಂಡ್ ಬರುತ್ತೆ, ನೀರ್ ಮೇಲೆ ಬಿದ್ದಾಗ ಸೌಂಡ್ ಬರುತ್ತೆ ನೋಡಿ. ಆ ಸೌಂಡ್ ಇವನಿಗೆ ಎಷ್ಟು ಸಮಯ ಆದ್ಮೇಲೆ ಕೇಳಿಸುತ್ತೆ ಅಂತ ಕೇಳಿದ್ದಾರೆ. ಮತ್ತೇನು ಕೊಟ್ಟಿದ್ದಾನೆ ಅವನಲ್ಲಿ, ಜಿ ಏನು ಕೊಟ್ಟಿದ್ದಾನೆ. ಇಲ್ಲಿ ಜಿ ಯಾಕೆ ಬಂತು ಅಂತ ಕೇಳಬೇಡ್ರಿ, ಹೇಳ್ತೀನಿ. ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಸ್ಪೀಡ್ ಆಫ್ ಸೌಂಡು 340 ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾನೆ. ಎಸ್, ಅವನು ಕಲ್ಲು ಬಿದ್ದ ಮೇಲೆ ಕೇಳ್ತಿಲ್ಲವ ಟೈಮನ್ನು, ಅವನು ಸ್ಟಾರ್ಟಿಂಗ್ ಇಲ್ಲಿ ಬಿಟ್ಟಪ್ಪ, ಅವಾಗಲೇ ವಾಚ್ ನೋಡ್ತಾ ಇದ್ದಾನೆ. ಈಸ್ ಆಸ್ಕಿಂಗ್ ಫಾರ್ ಟೈಮ್, ಆಫ್ಟರ್ ವಾಟ್ ಟೈಮ್ he can hear the splash sound of that stone on the water. ಇಲ್ಲಿ ಬಿದ್ದ, ಈ ಕಲ್ಲು ಬಿತ್ತಿಲ್ಲೀಗ. ಸೊ ಇಲ್ಲಿಂದ ಸ್ಟಾರ್ಟ್ ಆಗ ಟೈಮ್ 0 ಇಂದ ಸ್ಟಾರ್ಟ್ ಆಯ್ತು ಇಲ್ಲಿ. ಸೊ ಇಲ್ಲಿ ಹಿಂಗೆ ಹೋಗ್ಲಿಕ್ಕೆ ಎಷ್ಟೋ ಟೈಮ್ ಬೇಕಾಯ್ತು, ಕಲ್ಲು ಇಲ್ಲಿ ಮುಟ್ಲಿಕ್ಕೆ, ಕಲ್ಲು ನೀರನ್ನು ಮುಟ್ಲಿಕ್ಕೆ ಎಷ್ಟೋ ಟೈಮ್ ಬೇಕಪ್ಪ. ಸೌಂಡ್, ಕಲ್ಲು ನೀರನ್ನು ಬಿದ್ಮೇಲೆ ಸೌಂಡ್ ಪ್ರೊಡ್ಯೂಸ್ ಆಗುತ್ತೆ, ಸೌಂಡ್ ಪ್ರೊಡ್ಯೂಸ್ ಆದ್ಮೇಲೆ ಆ ಸೌಂಡ್ ಮೂವ್ ಆಗ್ಬೇಕಲ್ಲ, ಆ ಸೌಂಡ್ ಟಾಪಿಗೆ ಮೂವ್ ಆಗ್ಬೇಕು ನೋಡಿ, ಸೌಂಡ್. ಅಲ್ಲಿಗೆ ಟೈಮ್, ಲೆಟ್ ದ ಟೈಮ್ after which let t be the time, let t be the time after he releases the stone, after he releases stone and he heard the splash, sentence correct ಆಯ್ತಾ. if the time after he releases the stone, ಹಿಂಗ್ ಬೇಡ, let the t be the time interval between the stone release and the hearing of splash ಅಂತ ಬರ್ಕೊಳ್ರಿ. let the t be the time interval between the release of stone and the hearing of sound. ಸೌಂಡು, ಆ ಕಲ್ಲು ಆ ಸ್ಟೋನ್ ಇಲ್ಲಿ ಕೆಳ ಬೀಳಬೇಕು ಆ ಟೈಮು, ಪ್ಲಸ್ ಸೌಂಡ್ ಉಂಟಾಗುತ್ತೆ, ಆ ಸೌಂಡ್ ಅವನಿಗೆ ಕೇಳಿಸ್ಬೇಕು ಮೆಲ್ಲಕ್ಕೆ ಹೋಗಿ ಆ ಟೈಮ್. ಅವೆರಡು ಟೈಮ್ ಇದೆ ನೋಡಿ, ಅವೆರಡು ಸೇರಿಸ್ಬೇಕು, ಅದನ್ನ ಕೇಳಿರೋದಲ್ಲ ಅವನು. ಸೊ ಲೆಟ್ ಟಿ ಬಿ ದ ಟೈಮ್, ಲೆಟ್ ದ ಟೈಮ್ ಇಂಟರ್ವಲ್ ಬಿಟ್ವೀನ್ ದ ರಿಲೀಸಿಂಗ್ ಆಫ್ ಸ್ಟೋನ್ ಅಂಡ್ ದಿ ಲಿಸ್ನಿಂಗ್ ಆಫ್ ಸೌಂಡ್, ಹಿಂಗೆ ಬರ್ಕೊಳ್ರಿ. ಲೆಟ್ ದ ಟೈಮ್ ಇಂಟರ್ವಲ್ ಬಿಟ್ವೀನ್ the release of the stone and the hearing of the splash sound and the hearing of splash sounds be t ಅಂತ ಬರೀರಿ. ಅದೇನಾಗುತ್ತೆ, t ಅಂತ ಬರ್ಕೊಡ್ರಿ, ಅದನ್ನ ಸೆಂಟೆನ್ಸ್ ಬರ್ಕೊಂಡು. that t includes what, time for down motion, time for down motion of stone, not stone, stone, plus time taken by sound to reach him, time taken by the sound, ಇಲ್ಲಿ ಸೌಂಡ್ ಪ್ರೊಡ್ಯೂಸ್ ಆಗುತ್ತೆ, ಅವನ್ನ ರೀಚ್ ಮಾಡಲಿಕ್ಕೆ ಎಷ್ಟು ಬೇಕೋ ಆ ಟೈಮ್. ಅಲ್ಲಿಗೆ ಅದಿಷ್ಟು ಟೈಮ್ ಸಿಗುತ್ತೆ ನಮಗೆ. ಟಿ ಡೌನ್ ಅಂದ್ರೇನು, ಟೈಮ್ ಟೇಕನ್ ಬೈ ದ ಸ್ಟೋನ್ ಟು ರೀಚ್ ದಿ ಪಾಂಡ್, ಆ ಪಾಂಡ್ ರೀಚ್ ಆಗಲಿಕ್ಕೆ ಎಷ್ಟು ಟೈಮ್ ಬೇಕಪ್ಪ. ನಾವು ಸೂತ್ರ ಹಾಕ್ತೀವಿ ನೋಡಿ ಈಗ, ಟಿ ಡೌನ್ ಈಸ್ ಈಕ್ವಲ್ಸ್ ಟು ನೋಡಿ, ಬೈ ಯೂಸಿಂಗ್ ಇಕ್ವೇಶನ್ 2, ಸೆಕೆಂಡ್ ಇಕ್ವೇಶನ್ ಆಫ್ ಮೋಷನ್ ಏನು, S equals to ut plus half at square, half at square. ಹೌದಾ, ಇಲ್ಲಿ ಇನಿಷಿಯಲ್ ಏನಾಗುತ್ತೆ, ಬಿಡ್ತಾನೆ ಅಂದ್ರೆ ಏನಾಗುತ್ತೆ, ಇಲ್ಲಿ u 0 ಆಗಿರುತ್ತೆ, ಇನಿಷಿಯಲ್ ಸ್ಪೀಡ್ ಇಸ್ 0,
ಸ್ಟೋನ್ ಡ್ರಾಪ್ ಮಾಡ್ತಾರೆ ಅಂದರೆ ಇನಿಷಿಯಲಿ 0 ಇರುತ್ತೆ ಸ್ಪೀಡು, ಅಲ್ಲಿಗೆ ಇದು 0 ಆಯಿತು. ಯು ಇಂಟು ಟಿ ಈಸ್ 0, ಅಲ್ಲಿಗೆ ಹಾಫ್ ಎ ಟಿ ಸ್ಕ್ವೇರ್ ಉಳಿತು. ಸೊ ಇಲ್ಲಿ 2 ಈ ಕಡೆ ತೊಗೊಂಬನ್ನಿ, 2s ಎ ಈ ಕಡೆ ತೊಗೊಂಬನ್ನಿ ಕೆಳಗೆ, ಅಲ್ಲಿಗೆ ಟಿ ಸ್ಕ್ವೇರ್. ಸೊ ಟಿ ಈಕ್ವಸ್ ಟು ರೂಟ್ ಆಫ್ 2s ಬೈ ಎ, 2s ಬೈ ಎ. ಇದಿಷ್ಟು ಟಿ ಡೌನ್ ಮಾಡೋಕ್ಕೆ ನಾನು ಮಾಡ್ತಿರೋದು. ಸೊ 2 ಇಂಟು ಎಸ್ ಎಷ್ಟಪ್ಪ ದೂರ, ಡಿಸ್ಟೆನ್ಸ್ ಎಷ್ಟು 500, ಆಕ್ಸಲರೇಷನ್ನು 10 ಕೊಟ್ಟಾನೆ ಅವನೇ. ಸೊ 1 0 1 0 250 100 ರೂಟ್ ಆಫ್ 100, ಅಲ್ಲಿಗೆ 10 ಸೆಕೆಂಡ್ಸ್ ಸಿಕ್ತಾ. ಅಂದರೆ ಸ್ಟೋನ್ ಕೆಳಗೆ ಬಂದು ಬೀಳಲಿಕ್ಕೆ 10 ಸೆಕೆಂಡ್ಸ್ ಬೇಕು, ಅಲ್ಲಿಗೆ ಟಿ ಡೌನ್ ಇಸ್ ಈಕ್ವಲ್ಸ್ ಟು 10 ಸೆಕೆಂಡ್ಸ್. ಈಗ ಟೈಮ್ ಟೇಕನ್ ಬೈ ದ ಸೌಂಡ್ ಟು ರೀಚ್ ದಟ್ ಪರ್ಸನ್ ಹೂ ಈಸ್ ಅಬೋವ್ ದಟ್ ಟವರ್. ಹೆಂಗೆ ಸೌಂಡ್ ಸ್ಪೀಡ್ ಕೊಟ್ಟಿದೆ ನೋಡಿ, ಸ್ಪೀಡ್ ಆಫ್ ದಿ ಸೌಂಡ್ ಈಸ್ 340 ಮೀಟರ್ ಪರ್ ಸೆಕೆಂಡ್. ಡಿಸ್ಟೆನ್ಸ್ ದಟ್ ದ ಸೌಂಡ್ ನೀಡ್ ಟು ಟ್ರಾವೆಲ್, ಎಷ್ಟು ಹೋಗ್ಬೇಕಪ್ಪ ಮೇಲಕ್ಕೆ, 500 ಮೀಟರ್ ಮೇಲೆ ಹೋಗಬೇಕು. ಡಿಸ್ಟೆನ್ಸ್ ಎಷ್ಟು 500 ಮೀಟರ್, ಅದು ಮೇಲಕ್ಕೆ ಹೋಗಬೇಕು 500 ಮೀಟರ್. ಟೈಮ್ ಟೇಕನ್ ಬೈ ಇಟ್ಸ್ ಐ ಡೋಂಟ್ ನೋ. ಟೈಮ್ ಇಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಬೈ ಇಟ್ಸ್ ಸ್ಪೀಡ್. ಡಿಸ್ಟೆನ್ಸ್ ಎಷ್ಟು 500 ಮೀಟ್ರ್ ಡಿವೈಡೆಡ್ ಬೈ 340, 1 0 1 0 2 17 2 25, ಅಲ್ಲಿಗೆ ಟೈಮ್ ಫಾರ್ ಸೌಂಡ್, ಟೈಮ್ ಟೇಕನ್ ಬೈ ದ ಸೌಂಡ್ ಟು ರೀಚ್ ದಟ್ ಪರ್ಸನ್, ಟಿ ಸೌಂಡ್ ಈಸ್ ಈಕ್ವಲ್ಸ್ ಟು 25 ಬೈ 17. 17 1 17 ಎಷ್ಟು ಉಳಿತು, 8 ಉಳಿತು. 17 ಇಲ್ಲಿ 80, 17 4 68, 12 ಉಳಿತು 0, 17 119, 1.47 ಸೆಕೆಂಡ್ಸ್. ಎಷ್ಟು 1.47 ಸೆಕೆಂಡ್ಸ್ ಬಂತು. ಅಲ್ಲಿಗೆ ಟಿ ಡೌನ್ ಎಷ್ಟು 1.47 ಸೆಕೆಂಡ್ಸ್. ದೇರ್ ಫೋರ್ ಟೋಟಲ್ ಟೈಮ್ ಈಸ್ ಈಕ್ವಲ್ಸ್ ಟು 11.47 ಸೆಕೆಂಡ್ಸ್. 11.47 ಸೆಕೆಂಡ್ಸ್. ಈ ಥರ ಕಾನ್ಸೆಪ್ಟ್ ಅರ್ಥ ಆಗಿರ್ಬೇಕು ನಿಮಗೆ. ಅವನು ಸ್ಟೋನ್ ಬಿಟ್ಟಿದ್ದಾನೆ, ಅಲ್ಲಿಂದ ಟೈಮ್ ಕ್ಯಾಲ್ಕುಲೇಟ್ ಮಾಡ್ತಿದ್ದಾನೆ, ಎಷ್ಟು ಸಮಯ ಆದಮೇಲೆ ಅವನಿಗೆ ಶಬ್ದ ಕೇಳಿಸುತ್ತೆ ಅಂತ ಕೇಳಿದ್ದಾರೆ. ಫಸ್ಟ್ ಸ್ಟೋನ್ ರೀಚ್ ಆಗಬೇಕು, ಆಮೇಲೆ ಶಬ್ದ ಉಂಟು ಮಾಡಬೇಕು. ಅಲ್ಲಿ ಸ್ಟೋನ್ ರೀಚ್ ಆಗಲಿಕ್ಕೆ 10 ಸೆಕೆಂಡ್ ಬೇಕು, ಶಬ್ದ ಉಂಟಾಗಿ ಮೇಲಕ್ಕೆ ಬರಲಿಕ್ಕೆ ಎಷ್ಟು ಬೇಕು, 1.47 ಸೆಕೆಂಡ್ ಬೇಕು. ಅಲ್ಲಿ ಸೌಂಡ್ ಉಂಟಾಗಿ ಅದು ಮೇಲಕ್ಕೆ ಬರಬೇಕಂದ್ರೆ 1.47 ಸೆಕೆಂಡ್ಸ್ ಬೇಕು. ಅಲ್ಲಿ ಟೋಟಲ್ ಎಷ್ಟು 11.47 ಸೆಕೆಂಡ್ಸ್. ನೆಕ್ಸ್ಟ್ A sound wave travels at a speed of 339 meter per second. If its wavelength is 1.5 centimeter, what is the frequency of the wave? Will it be audible ಅಂತ ಕೇಳಿದ್ದಾರೆ. ನೋಡಿ ಸ್ಪೀಡ್ ಕೊಟ್ಟಿದ್ದಾನೆ 339 ಮೀಟರ್ ಪರ್ ಸೆಕೆಂಡ್. ವೇವ್ಲೆಂತ್ ಕೊಟ್ಟಿದ್ದಾನೆ, ಲ್ಯಾಂಬ್ಡಾ ಕೊಟ್ಟಿದ್ದಾನೆ, ಏನು 1.5 ಸೆಂಟಿಮೀಟರ್ ಅಂದರೆ ಎಷ್ಟು 0.015 ಮೀಟರ್. 0.015 ಮೀಟರ್. ಯಾಕೆ ಸೆಂಟಿಮೀಟರ್ನ ಮೀಟರ್ ಕನ್ವರ್ಟ್ ಮಾಡಬೇಕಲ್ವ, 100ರಿಂದ ಭಾಗಿಸ್ಬೇಕು. ಅಲ್ಲಿಗೆ ನೆಕ್ಸ್ಟ್ ಏನು ಕೇಳಿದಾನಲ್ಲಿ ಫ್ರೀಕ್ವೆನ್ಸಿ ಕೇಳಿದ್ದಾನೆ, ನೀವು ಕೇಳಿದ್ದಾನೆ. ನಿಮಗೇನು ಗೊತ್ತು, ವಿ ಈಕ್ವಸ್ ಟು ಲ್ಯಾಂಬ್ಡಾ ಇಂಟು ನ್ಯೂಗೆ. ನ್ಯೂ ಬೇಕಂದರೆ ವಿ ಬೈ ಲ್ಯಾಂಬ್ಡಾ. ವಿ ಎಷ್ಟು 339, ಲ್ಯಾಂಬ್ಡಾ ಎಷ್ಟು 0.015. ಇದು 339 ಇಂಟು 1000 ಬರ್ಕೊಳ್ರಿ, ಇಲ್ಲಿ 15 ಆಗುತ್ತೆ. ಇದು 15 ಮಾಡ್ಕೊಂಡ್ರೆ ಅಲ್ಲಿ ಮೇಲೆ 1000 ಬರುತ್ತೆ. ಇಂಟು 1000 ಡಿವೈಡೆಡ್ ಬೈ 1000. ಇಲ್ಲಿ 1000 ಇಲ್ಲಿ 1000 ಬರ್ಕೊಂಡ್ರೆ ಇಲ್ಲಿ 1000 ಇಂಟು 0.015 15 ಆಯಿತು. 15 2 30 ಹೋಗುತ್ತಾ? ಓಕೆ, 15 2 30 3, 15 2 30 9 ಉಳಿತು. ಪಾಯಿಂಟ್ ಕಚ್ಚಿ 15 90, ಅಲ್ಲಿಗೆ 22.6 ಇಂಟು 1000 ಹರ್ಟ್ಸ್ ಫ್ರೀಕ್ವೆನ್ಸಿ. 22.6 ಇಂಟು 1000 ಹರ್ಟ್ಸ್ ಅಥವಾ 22,600 ಹರ್ಟ್ಸ್ ಫ್ರೀಕ್ವೆನ್ಸಿ, ಅಥವಾ 22.6 ಕಿಲೋ ಹರ್ಟ್ಸ್. 1000 ಅಂದ್ರೇನು ಕಿಲೋ ಹರ್ಟ್ಸ್. ಇಷ್ಟೇ, ಮಲ್ಟಿಪ್ಲಿಕೇಶನ್ ಮಾಡೋದು, ಡಿವಿಷನ್ ಮಾಡೋದು.
ವಾಟ್ ಈಸ್ ರೆವರ್ಬರೇಷನ್, ಹೌ ಕೆನ್ ಇಟ್ ಬಿ ರೆಡ್ಯೂಸ್ಡ್? ರೆವರ್ಬರೇಷನ್ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಇಟ್ ಈಸ್ ದಿ ಪರ್ಸಿಸ್ಟೆನ್ಸ್ ಆಫ್ ಸೌಂಡ್, persistence of sound due to repeated or multiple reflection of sound. Multiple reflection of sound is called as what? Reverberation ಅಂತ ಹೇಳಿದ್ದೀನಿ ನಾನು. Reverberation. How can it be minimized or reduced ಅಂತ ಕೇಳಿದ್ದಾರೆ. ಏನು ಮಾಡ್ತೀರಿ? Here in the cinema halls or in auditoriums, the compressed fiber boards are used to observe the sound. Sound observing materials such as fiber board, draperies, curtains, and the seats in the auditorium. The covers of the seats in the auditorium are made up of sound observing materials. So by this way you can reduce reverberation ಅಂತ ಒಂದು ಸೆಂಟೆನ್ಸ್ ಬರೀರಿ. ಹೇಳಿದ್ದೀನಿ, ಜಾಸ್ತಿ ಎಕ್ಸ್ಪ್ಲೈನ್ ಮಾಡಬಾರ್ದು. 16. ವಾಟ್ ಈಸ್ ಲೌಡ್ನೆಸ್ ಆಫ್ ಸೌಂಡ್, ವಾಟ್ ಫ್ಯಾಕ್ಟರ್ಸ್ ಡಸ್ ಇಟ್ ಡಿಪೆಂಡ್ ಆನ್? ಲೌಡ್ನೆಸ್ ಆಫ್ ಸೌಂಡ್ ಅಂದ್ರೆ ಏನು ಹೇಳ್ತೀವಪ್ಪ ನೀವು? ಲೌಡ್ನೆಸ್ ನೋಡಿ, ಲೌಡ್ನೆಸ್ ಈಸ್ ಡಿಪೆಂಡ್, ಸರಿ, ಇಟ್ ಈಸ್ ವಾಟ್ ಕ್ವಾಂಟಿಟಿ? ಇಟ್ ಈಸ್ ಸಬ್ಜೆಕ್ಟಿವ್ ಕ್ವಾಂಟಿಟಿ. ಇಟ್ ಡಿಪೆಂಡ್ಸ್ ಆನ್ ದ ಪರ್ಸನ್. It is the measure of response of ears to a sound, ears to the sound. ಮನುಷ್ಯನ ಕಿವಿ ಒಂದು ಸೌಂಡಿಗೆ ಹೇಗೆ ಪ್ರತಿಕ್ರಿಯಿಸುತ್ತೆ ಅನ್ನೋದನ್ನು ಲೌಡ್ನೆಸ್ಸಿಂದ ಮೆಸರ್ ಮಾಡ್ತೀವಿ. ಇಟ್ ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್. ಇಟ್ ವೇರೀಸ್ ಫ್ರಮ್ ಪರ್ಸನ್ ಟು ಪರ್ಸನ್. It depends on what? Depends on amplitude of the sound. Loudness depends on amplitude of the sound. If amplitude is more, loudness is more. If it is less, loudness is less, or the sound will be quiet. ಎಂಥ ಸೌಂಡು? ಕ್ವಯಟ್ ಸೌಂಡು, ಶಾಂತವಾಗಿರುತ್ತೆ. ಆರ್ ಸಾಫ್ಟ್ ಸೌಂಡ್ ಯಾವಾಗ? ಆಂಪ್ಲಿಟ್ಯೂಡ್ ಲೆಸ್ ಆಗಿದ್ದಾಗ. 17.1. Explain how bats use ultrasound to catch a prey. ನೋಡಿ, ಆಗಲೇ ಹೇಳಿದ್ದೆ ನಾನು. ಅನ್ಕೊಳ್ಳಿದ್ದು ಬ್ಯಾಟ್ ಅಂತ ಅನ್ಕೊಳ್ಳಿ, ಬಾವುಲಿ. ಇಲ್ಲಿ ಯಾವುದೋ ಒಂದು ಚಿಟ್ಟೆನೋ ಏನೋ ಒಂದಿದೆ, ಅದು ಅದನ್ನ ಯಾವ ಥರ ಕ್ಯಾಚ್ ಮಾಡುತ್ತೆ, ಆ ಫುಡ್ಡನ್ನು ಹೆಂಗೆ ಕ್ಯಾಚ್ ಮಾಡುತ್ತೆ ಅಂತ ಕೇಳಿದ್ದಾರೆ. ವಾಟ್ ದಟ್? ಬ್ಯಾಟ್ squeaks, and the squeaks under kirlodu. Squeaks of the bats are of high frequency. Those squeaks are ultrasound waves. Those sounds get reflected by the prey. Those reflected sound reaches the bat. Those reflected ultrasound waves reaches the bat. The bat interprets the nature of, it analyzes the nature of reflected ultrasound waves. Depending on the nature of reflected ultrasound waves, it decides whether it is a prey or not. If it is prey, it goes and it catches that. If it is the prey, it goes there and catches that. ಅದೇನಾದರೂ prey ಆಗಿದ್ರೆ, ಒಂದು ಜೀವಿ ಆಗಿದ್ರೆ ಮಾಡುತ್ತೆ, ಹೋಗಿ ಕ್ಯಾಚ್ ಮಾಡ್ಕೊಂಡು ತಿನ್ನುತ್ತೆ. ಹೇಳಿದ್ದೀನಿ, ಜಾಸ್ತಿ ಹೇಳ್ಬಾರ್ದು. 17. ಏನಿಲ್ಲ, ಇವರು ಥಿಯರಿ ಕ್ವಶನ್ಸ್ ಕೇಳಿಬಿಟ್ಟಿದ್ದಾರೆ, ಜಾಸ್ತಿ ಪ್ರಾಬ್ಲಮ್ಸ್ ಕೇಳಿಲ್ಲ. ಅದು ನಮ್ಮ ಬೇರೆ ಗ್ರಾವಿಟೇಷನ್ನು, ವರ್ಕ್ ಆ್ಯಂಡ್ ಎನರ್ಜಿ ಅಲ್ಲೆಲ್ಲ ಪ್ರಾಬ್ಲಮ್ಸ್ ಜಾಸ್ತಿ ಇದ್ದು, ಇಲ್ಲೆಲ್ಲ ಹೇಳಿರೋದನ್ನೇ ಕೇಳಿದ್ದಾರೆ ಥಿಯರಿಯಲ್ಲಿ. ಎಕ್ಸ್ಪ್ಲೇನ್. 17 ಮುಗಿತಾ? 18. ಹೌ ಈಸ್ ಅಲ್ಟ್ರಾಸೌಂಡ್ ಯೂಸ್ಡ್ ಫಾರ್ ಕ್ಲೀನಿಂಗ್ ಅಂತ ಕೇಳಿದ್ದಾರೆ. ಹೇಳಿದ್ದೀನಿ, here the pot which is to be cleaned is kept in cleaning solution. It is kept in cleaning solution. Say electrical component, it is kept in cleaning solution. The ultrasound waves are allowed to pass through that solution.
Since the ultrasound waves are of high frequency, they vibrate the cleaning solution. When the cleaning solution vibrates, the dust particles or dirt particles or grease, dirt or grease or any unwanted particles, they loose and they get detached and they will fall into the solution. This is how the cleaning will be done by ultrasound waves, by the use of ultrasound waves. ಡೀಟೇಲ್ ಆಗಿ ಹೇಳಿದ್ದೀನಿ ಪಾಠ ಮಾಡುವಾಗ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ, ನೋಡಿಬಿಟ್ರೆ ಆಯಿತು, ಓದ್ಕೊಳ್ರಿ ಸಾಕು. 19. ಎಕ್ಸ್ಪ್ಲೇನ್ ದಿ ವರ್ಕಿಂಗ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ಎ ಸೋನಾರ್. ಸೋನಾರನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಮತ್ತು ಅದು ವರ್ಕಿಂಗ್ ಅಂತ ಕೇಳಿದ್ದಾರೆ. ಏನು ಮಾಡ್ತೀರಪ್ಪ ವರ್ಕಿಂಗ್ ಅಂದರೆ? ಇದು ಸೋನಾರು, ಇದು ಟ್ರಾನ್ಸ್ಮಿಟರು, ಇದು ಡಿಟೆಕ್ಟರು, ಇದು ಸಿ ಆರ್ ಎನಿ ವಾಟರ್ ಬಾಡಿ, ದಿಸ್ ಈಸ್ ಆನ್ ಆಬ್ಜೆಕ್ಟ್ ಆರ್ ಸೇ ಅಬ್ಸ್ಟ್ಯಾಕಲ್. ಅದು ಸಬ್ಮರೈನ್ ಇರ್ಬೋದು, ಗುಡ್ಡ ಇರ್ಬೋದು, ವ್ಯಾಲಿ ಇರ್ಬೋದು, ಮುಳುಗಿರೋ ಶಿಪ್ ಇರ್ಬೋದು, ಯಾವುದಾದ್ರೂ ಇರ್ಬೋದು, ಯಾವುದೋ ಒಂದು ಪ್ರಾಣಿ ಇರ್ಬೋದು, ವೇಲ್ ಇರ್ಬೋದು, ಡಾಲ್ಫಿನ್ ಇರ್ಬೋದು, ಏನಾದರೂ ಇರ್ಬೋದು. Sonar has two main parts, transmitter and detector. Transmitter produces and transmits ultrasound waves, and these sound waves travel through the water. They get reflected by the obstacle. ಅದೇನಾಗಿರ್ಬೋದು, ಅದು ಒಟ್ಟು ಅದಕ್ಕೆ ಯಾವ್ದು ಅಡ್ಡು ಬರುತ್ತೋ ಅದು ಅಬ್ಸ್ಟ್ಯಾಕಲ್ ಅಂತೀವಿ ನಾವು. ಅಡೆತಡೆ ಅಂತ, ಅಡೆತಡೆ, ಅಡ್ಡಿ ಮಾಡೋರು, ಅಡ್ಡಿ ಮಾಡ್ತಕ್ಕಂಥ ಆಬ್ಜೆಕ್ಟ್. So these ultrasound waves get reflected by the obstacle, and these reflected ultrasound waves they got detected or they are received by the detector. The detector analyzes the reflected sound waves and they convert that into electrical signals. Electrical signals ಆಗಿ ಕನ್ವರ್ಟ್ ಮಾಡ್ತವೆ. ರಿಫ್ಲೆಕ್ಟೆಡ್ ಅಲ್ಟ್ರಾಸೌಂಡ್ ವೇವ್ಸ್ ಅನ್ನು ರಿಸೀವ್ ಮಾಡಿಕೊಂಡು ಅದನ್ನ ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡ್ತವೆ. ಅದು ಡಿಟೆಕ್ಟರ್. ದೆನ್ ಡಿಟೆಕ್ಟರ್ ಅನಲೈಸ್ ದಟ್ ಆರ್ ಇಂಟರ್ಪ್ರಿಟ್ಸ್ ದಿ ಎಲೆಕ್ಟ್ರಿಕಲ್ ಸಿಗ್ನಲ್ಸ್, and thereby we can come to know how much time it takes to go and come what the ultrasound waves, and if you know the speed of sound in that water medium, we can easily come to know d is equals to vt by 2, distance between them, d equals to vt by 2. Why vt by 2? Because it is d plus d, ಅರ್ಧ ಬೇಕು ನಮಗೆ ನೋಡಿ. 2d equals to vt or d equals to vt by 2. ಯಾಕಂದರೆ ಟೈಮ್ ಯಾವ ತೊಗೊಂಡಿರ್ತೀವಿ, ಹೋಗ್ಲಿಕ್ಕೆ ಮತ್ತು ಬರಲಿಕ್ಕೆ ಸೇರಿ ಟೈಮ್ ತೊಗೊಂಡಿರೋದ್ರಿಂದ ಅಲ್ಲಿ ಆಫ್ ಮಾಡ್ಬೇಕು ನಾವಲ್ಲಿ, ಅರ್ಧ ಟೈಮ್ ತೊಗೋಬೇಕಲ್ವ. ವಿ ಹ್ಯಾವ್ ಟು ಟೇಕ್ ಹಾಫ್ ಟೈಮ್, ಯಾಕಂದರೆ ಒನ್ ಡಿಸ್ಟೆನ್ಸ್ ಮಾತ್ರ ಬೇಕು ನನಗೆ, ಹಾಗಾಗಿ ವಿ ಹ್ಯಾವ್ ಟು ಟೇಕ್ ಹಾಫ್ ಟೈಮ್ ಅಥವಾ ವಿ ಟಿ ಬೈ 2 ಅಂತ ಬರಿತೀವಿ. ವೇರ್ ಇಟ್ ಈಸ್ ಯೂಸ್ಡ್? ಇಟ್ ಈಸ್ ಯೂಸ್ಡ್ ಟು ಫೈಂಡ್ ದಿ ಆರ್ ಮೆಜರ್ ದಿ ಡಿಸ್ಟೆನ್ಸ್ or direction or speed of underwater object. Speed of underwater object. It is used to locate. It is used to locate or navigate. It is used to locate and navigate the underwater objects such as submarines, valleys, hills, sunken ships, or the big dangerous animals. ಅವುಗಳು ಎಲ್ಲಿದ್ದಾವೆ, ಎಷ್ಟು ದೂರದಾಗಿದ್ದಾವೆ, ಎಷ್ಟು ಜೋರಾಗಿ ಹೊಂಟವೆ, ರೈಟ್, ಯಾವ ಡೈರೆಕ್ಷನ್ ಆಗಿದ್ದಾವೆ ಅಂತ ಚೆಕ್ ಮಾಡಲಿಕ್ಕೆ, ಮೆಜರ್ ಮಾಡಲಿಕ್ಕೆ ಸೋನಾರ್ನ ಬಳಸ್ತೀವಿ. ಎಕ್ಸ್ಪ್ಲೇನ್ ಮಾಡಿದ್ದೀನಿ ಡೀಟೇಲ್ ಆಗಿ, ಇರಲಿ, ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾನೆ, ಓದ್ಕೋಬೇಕು. ಯಾವ ಟು ರೆಫರ್ ದಿ ಟೆಕ್ಸ್ಟ್ ಬುಕ್. ಟ್ವೆಂಟಿ. A sonar device on a submarine sends out a signal and receives an echo 5 seconds later. Calculate the speed of the sound in water if the distance of the object from the submarine is 3625 meter. ನೋಡಿ, ಒಂದು ಸಬ್ಮರೈನ್ ಇದೆ. ಸಬ್ಮರೈನ್ ಅಂದ್ರೇನು? ನೀರಲ್ಲಿ ಮುಳುಗಿರ್ತಕ್ಕಂಥ ಶಿಪ್ಸ್ಗಳು, ದೊಡ್ಡ ದೊಡ್ಡ ಶಿಪ್ಸ್ಗಳು, ಸಬ್ಮರೈನ್ಸ್. ನೀರಲ್ಲಿ ಕೆಲಸ ಮಾಡ್ತಾವಲ್ಲ, ಆರ್ಮಿಯಲ್ಲಿ ಯೂಸ್ವಲಿ ಸಬ್ಮರೈನ್ಸ್ ಇರ್ತವೆ, ನೌಕಾಪಡೆ. ಇಲ್ಲಿ ಮೇಲೆ ಸರ್ಫೇಸ್ ಆಫ್ ದಿ ವಾಟರ್. ಇಟ್ ಹ್ಯಾಸ್ ಸೋನಾರ್. ಇಯರ್ ಏನು ಕೊಟ್ಟಿದ್ದಾನೆ ಅವನು?
ಒಂದು ಆಬ್ಜೆಕ್ಟ್ ಇದೆ, ವಿ ಹ್ಯಾವ್ ಸಮ್ ಆಬ್ಜೆಕ್ಟ್ ಹಿಯರ್, ಇಟ್ ಸೆಂಡ್ಸ್ ದಿ ultrasound waves, it receives ultrasound waves, that is it receives an echo or it receives the reflected ultrasound waves in time what, in 5 seconds. ಸೊ ಬಂದು ಹಿಂಗೆ ಹೋಗ್ಲಿಕ್ಕೆ ಎಷ್ಟು ಬೇಕಂತೆ, 5 seconds ಬೇಕಂತೆ, ಬೇಕಾ? ಆಮೇಲೆ ಸ್ಪೀಡ್ ಡಿಸ್ಟೆನ್ಸ್ ಕೊಟ್ಟಿದ್ದಾನೆ, ಡಿಸ್ಟೆನ್ಸ್ ಆಫ್ ದಟ್ ಆಬ್ಜೆಕ್ಟ್ ಆ್ಯಂಡ್ ಸಬ್ಮರೈನ್. ಸೊ ಆಬ್ಜೆಕ್ಟ್ ಮತ್ತು ಆ ಸಬ್ಮರೈನ್ ಮಧ್ಯೆ ಇರತಕ್ಕಂಥ ಡಿಸ್ಟೆನ್ಸ್ ಕೊಟ್ಟಿದ್ದಾನೆ, D = 3625 ಮೀಟರ್ ಕೊಟ್ಟಿದ್ದಾನೆ, 3625 ಮೀಟರ್. ಇದು ಅಥವಾ ಇದು ಯಾವ್ದಾರ ಒಂದು ಒಟ್ಟು ಡಿ. ಆ್ಯಕ್ಚುಲಿ ಡಿಸ್ಟೆನ್ಸ್ ಅಂದರೆ ನಾವು ಸ್ಟ್ರೈಟ್ ಲೈನ್ ಡಿಸ್ಟೆನ್ಸ್ ಅಂತ ತೊಗೊತೀವಿ, ಬಟ್ ಇಲ್ಲಿ ಸೋನಾರ್ ವರ್ಕ್ ಆಗೋದು ಹೆಂಗೆ, ಒಂಚೂರು ಆಗಿ ವರ್ಕ್ ಆಗುತ್ತೆ. ಆ್ಯಶ್ ಮೀನ್ಸ್ ಸ್ಲೈಟ್ಲಿ ಟಿಲ್ಟಾಗಿ ವರ್ಕ್ ಆಗುತ್ತೆ, ಯಾಕಂದ್ರೆ ದೇ ಆರ್ ಲಿಟ್ಲ್ ಫಾರ್ ಅಪಾರ್ಟ್. ಇಲ್ಲಿ ನಿಮಗೆ ಇಲ್ಲಿ ಕಂಡಷ್ಟು ಏನು ಆ್ಯಂಗಲ್ ಇರಲ್ಲ, ದೇ ಆರ್ ಅಕ್ಕಪಕ್ಕ ಇರ್ತಾವೆ. ಅಲ್ಲಿ ಇರ್ತಕ್ಕಂಥದ್ದು ಯಾವುದು ವಿಚಾರ ದೀಸ್ ಡಿಟೆಕ್ಟರ್ ಆ್ಯಂಡ್ ಟ್ರಾನ್ಸ್ಮಿಟರ್ ವಿಲ್ ಬಿ ಅಸೈಡ್ ಓನ್ಲಿ. ನಿಮಗೆ ಡಯಾಗ್ರಾಮಲ್ಲಿ ಈ ಥರ ಕಾಣುತ್ತೆ ಅಷ್ಟೇ, ಅರ್ಥ ಆಗಬೇಕಲ್ಲ, ಗೊತ್ತಾಗಬೇಕಲ್ವ ಅದು. ನೆಕ್ಸ್ಟು ಅವ್ರೇನು ಕೇಳಿದ್ದಾರೆ, ಸ್ಪೀಡ್ ಆಫ್ ದಿ ಸೌಂಡ್ ಇನ್ ವಾಟರ್ ಕೇಳಿದ್ದಾನೆ, ಸ್ಪೀಡ್ ಆಫ್ ದಿ ಸೌಂಡ್ ಇನ್ ವಾಟರ್ ಕೇಳಿದ್ದಾನೆ. ವಿ ನೋ ದಟ್ ಏನು, ಇಯರ್ ಟೈಮ್ ಫಾರ್ ದಟ್ ಎಂಟೈರ್ 2D ಡಿಸ್ಟೆನ್ಸ್ ಇಸ್ 5 seconds. ಟೈಮ್ ಫಾರ್ ದಿ ಎಂಟೈರ್ 2D ಡಿಸ್ಟೆನ್ಸ್ ಈಸ್ 5 seconds ಅಂತ ಕೊಟ್ಟಿದ್ದಾನೆ. ಸೊ ಡಿಸ್ಟೆನ್ಸ್ ಆರ್ ಸ್ಪೀಡ್ is equals to total distance traveled by total time taken. ಟೋಟಲ್ ಟೈಮ್ ಟೇಕನ್. T2D ಅಂದ್ರೇನು, T2D ಅಂದ್ರೇನು, ಟೈಮ್ ಟೇಕನ್ ಫಾರ್ ದ ಎಂಟೈರ್ ಟ್ರಾವೆಲ್, ಎಂಟೈರ್ ಮೋಷನ್ ಆಫ್ ಸೌಂಡ್ ವೇವ್, ಅದು ಟೋಟಲ್ ಮೋಷನ್. 2D ಅಂದ್ರೇನು, ಎಂಟೈರ್ ಡಿಸ್ಟೆನ್ಸ್ ಬೈ ಎಂಟೈರ್ ಟೈಮ್ ಟೇಕನ್, ಅಥವಾ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟೋಟಲ್ ಟೈಮ್ ಟೇಕನ್. 2D 2 × D ಎಷ್ಟು ಕೊಟ್ಟಿದ್ದಾನೆ, 3625. ಟೈಮ್ ಎಷ್ಟು ಕೊಟ್ಟಿದ್ದಾನೆ, 5 seconds. 5 7 35 1 5 2 10 1 5 5 25 725 ಕರೆಕ್ಟಾ? ಓ ಸರಿ 5 7 35 1 5 0 5 2 10 2 ಉಳಿತು 5 5 25 7025 7025 × 2 2 × 7025. Hold on. 3625 5 1 ಜ 5 7 ಜ 35 5 ಒಳ್ಳೆ 35 5 6 30 5 ಒಳ್ಳೆ 35 ಕರೆಕ್ಟ್ ಕೊಟ್ಟಿದ್ದಾನೆ. 3625 ಡಿವೈಡ್ ಬೈ 5 5 7 ಜ 35 1 5 2 10 ಇದೆಲ್ಲ ಹಾಕಬೇಕು. ಸೊ ಲೆಟ್ ಮಿ ಡೂ ಡೈರೆಕ್ಟ್ ಮಲ್ಟಿಪ್ಲಿಕೇಷನ್. 3625 ಐ ಆಮ್ ಗೆಟಿಂಗ್ ಕನ್ಫ್ಯೂಸ್ಡ್. ಸೊ 2 10 1 2 4 1 5 2 12 1 2 3 6 1 7 7 2 5 0 32 72 72 1 50 7250 ಡಿವೈಡ್ ಬೈ 5 5 1 ಜ 5 1 ಉಳಿತು 2 ಉಳಿತು 5 2 10 2 ಉಳಿತು 5 5 25 1 0 1250 1250 ಮೀಟರ್ ಪರ್ ಸೆಕೆಂಡ್. ಎಷ್ಟು ಸ್ಪೀಡ್ ಆಫ್ ದ ಸೌಂಡ್ ಇನ್ ದಟ್ ವಾಟರ್ ಈಸ್ 1250 ಮೀಟರ್ ಪರ್ ಸೆಕೆಂಡ್. 1 ನಿಮಿಷ ತಪ್ಪು ಮಾಡಿದೆ ನಾನು. 5 1 5 2 5 4 ಅಲ್ವಾ, ಸರಿ 5 4 20 ನೋಡಿ. 5 1 5 2 ಉಳಿತು 5 4 20 22ಗೆ 2 ಹೋದರೆ 20 ಹೋದರೆ 2 ಉಳಿತು 5 5 25 0 1450. ಇಟ್ ಹ್ಯಾಪನ್ಸ್ ಫಾರ್ ಎವ್ರಿಬಡಿ. ಮಿಸ್ಟೇಕ್ ವಿಲ್ ಬಿ ಡನ್ ಬೈ ಎವ್ರಿಬಡಿ. ಇದು 1450 ಮೀಟರ್ ಪರ್ ಸೆಕೆಂಡ್ ಬರುತ್ತೆ. ಯಾವುದು ಸ್ಪೀಡ್ ಆಫ್ ದಿ ಸೌಂಡ್ ಇನ್ ದಟ್ ವಾಟರ್ 1450 ಮೀಟರ್ ಪರ್ ಸೆಕೆಂಡ್. ನೆಕ್ಸ್ಟ್ explain how defects in a metal can be detected using ultrasound. ಅಲ್ಟ್ರಾಸೌಂಡ್ ಅನ್ನು ಯೂಸ್ ಮಾಡಿಕೊಂಡು ಒಂದು ಮೆಟಲ್ಸಲ್ಲಿ ಇರ್ತಕ್ಕಂಥ ಡಿಫೆಕ್ಟ್ಸನ್ನು ಅಥವಾ ಫ್ಲಾಸನ್ನು ಅಥವಾ ಕ್ರ್ಯಾಕ್ಸನ್ನು ಹೆಂಗೆ ಕಂಡುಹಿಡಿತೀರಿ? ವಿ ಹ್ಯಾವ್ ಟು ಅಲೋ ದಿ ಅಲ್ಟ್ರಾಸೌಂಡ್ಸ್ ಟು ಪಾಸ್ ಥ್ರೂ ದಟ್ ಮೆಟಾಲಿಕ್ ಮಟೀರಿಯಲ್.
through that metal. Ultrasounds pass through that metal and are detected by detectors. Ultrasound waves are detected by detectors. Even detectors could. In a region where there is defect, ಯಾವ ಪ್ಲೇಸಲ್ಲಿ ಡಿಫೆಕ್ಟ್ ಇದೆ ನೋಡಿ ಒಳಗಡೆ, in a region where there is a defect, ultrasound waves cannot travel through that defects. ಅವುಗಳ ಮುಖಾಂತರ ಪಾಸ್ ಆಗಲ್ಲ. So those ultrasound waves get reflected from the region of defects, and they come back. Therefore, detector in that region cannot detect sound waves, ultrasound waves. It cannot detect ultrasound waves. ಯಾಕೆ ಬರಲ್ಲ ಮುಂದಕ್ಕೆ ಅವು ಹಂಗೆ ವಾಪಸ್ ಹೋಗ್ತವೆ. Which indicates in that region there is a defect. ಈ ಥರ ನೀವು ಓನ್ ವರ್ಡ್ಸಲ್ಲಿ ಬರಿಬೋದು, ಬಟ್ ಇಟ್ ಈಸ್ ಬೆಟರ್ ಟು ಗೋ ಥ್ರೂ ದ ಟೆಕ್ಸ್ಟ್ ಬುಕ್ ವರ್ಡ್ಸ್ ಆರ್ ನೋಟ್ಸ್ ವರ್ಡ್ಸ್. 22ನೇದು, ಎಕ್ಸ್ಪ್ಲೇನ್ ಹೌ ದ ವುಮೆನ್ ಇಯರ್ ವರ್ಕ್ಸ್. ಅದು ಹೇಳಿದ್ದು ನೋಡಿ, ವುಮೆನ್ ಕಿವಿ ಸೊ ಹೇಗೆ ವರ್ಕ್ ಮಾಡುತ್ತೆ ಅಂತ ಹೇಳಿದ್ದೆ. ಔಟರ್ ಇಯರು, ಮಿಡಲ್ ಇಯರು, ಇನ್ನರ್ ಇಯರು, ರೈಟ್. ಯು ಹ್ಯಾವ್ ಟು ಡ್ರಾ ಎವ್ರಿ ಪಾರ್ಟ್. ಅದು ಲೇಬಲ್ ಡಯಾಗ್ರಾಮ್ ನೋಡಿ, ಡಯಾಗ್ರಾಮ್ ಬಿಡಿಸಿ ಎಲ್ಲ ಪಾರ್ಟ್ಸ್ಗಳನ್ನು ನೀವು ಮೆನ್ಷನ್ ಮಾಡಲಿಕ್ಕೆ ಅಥವಾ ನೇಮ್ ಮಾಡಲಿಕ್ಕೆ 2 ಮಾರ್ಕ್ಸ್ ಇರುತ್ತೆ. ಎಕ್ಸ್ಪ್ಲಾನೇಷನ್ಗೆ 2 ಮಾರ್ಕ್ಸ್ ಇರುತ್ತೆ. ಎಕ್ಸ್ಪ್ಲಾನೇಷನ್ಗೆ 2 ಮಾರ್ಕ್ಸು, ಡಯಾಗ್ರಾಮ್ಗೆ 2 ಮಾರ್ಕ್ಸು, ಅದಕ್ಕೆ 2 ಮಾರ್ಕ್ಸ್, ಒಟ್ಟು 4 ಮಾರ್ಕ್ಸು. ನೋ ಡೌಟ್ಸ್ ಇಟ್ ಇಸ್ ಎ ಫಿಕ್ಸ್ಡ್ ಕ್ವಶನ್. ನನ್ನ ಕಡೆಯಿಂದ ಫಿಕ್ಸ್ ಕ್ವಶನ್, ಅದು ಓದ್ಕೋಬೇಕು ನೀವು. ಸೊ ಅಲ್ಲಿಗೆ ಎಕ್ಸಸೈಸ್ ಈಸ್ ಕಂಪ್ಲೀಟೆಡ್. ಸೊ ಸೌಂಡ್ ಚಾಪ್ಟರ್ ಮುಗೀತು. ಇಟ್ ಈಸ್ completed. ಅಲ್ಲಿಗೆ ಫಿಸಿಕ್ಸ್ ಪಾರ್ಟ್ ಮುಗೀತು. ಇನ್ನು ಕೆಮಿಸ್ಟ್ರಿಯಲ್ಲಿ ನಾವು 2 ಲೆಸನ್ ಮಾಡಿದ್ದೀವಿ, 2 ಬಿಟ್ಟಿದ್ದೀವಿ. ಫಸ್ಟ್ ಆ್ಯಂಡ್ ಸೆಕೆಂಡ್ ಲೆಸನ್ ಬಿಟ್ಟಿದ್ದೀವಿ ನಾವು ಕೆಮಿಸ್ಟ್ರಿಯಲ್ಲಿ. ಸೊ ಅದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ವಿ ಗೋ ಥ್ರೂ ದಿ ಕೆಮಿಸ್ಟ್ರಿ. ರೈಟ್. ಥ್ಯಾಂಕ್ ಯು.